ಡ್ಯಾಮೇಜ್ ಆಗಿರುವ ಬ್ರೈನ್ ಪಾರ್ಟ್ ಮಸಲ್ ಮೂವ್ಮೆಂಟ್ಗೆ ಸಂಬಂಧಿಸಿದ್ರೆ ಒಂದು ಸೈಡ್ ಇರುವ ಕೈಕಾಲುಗಳ ಮೇಲೆ ಕಂಟ್ರೋಲ್ ಲೂಸ್ ಆಗುತ್ತೆ. ಹಾಗೆ ಡ್ಯಾಮೇಜ್ ಆಗಿರುವ ಬ್ರೈನ್ ಪಾರ್ಟ್ ಬಾಯಿಗೆ ಸಂಬಂಧಿಸಿದ್ರೆ ಮಾತಾಡುವಾಗ ತೊದಲೋದು, ಬಾಯಲ್ಲಿ ನೊರೆ ಬರೋದು ಅಂಡ್ ಮುಖವು ವಕ್ರವಾಗುತ್ತೆ. ಇಂತಹ ಸಂದರ್ಭಗಳಲ್ಲಿ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗೋದು ಒಳ್ಳೆಯದು. ಏಕೆಂದರೆ ಡಿಲೇ ಮಾಡಿದರೆ ಪರ್ಮನೆಂಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಸ್ಪಿಟಲ್ನಲ್ಲಿ ಡಾಕ್ಟರ್ಸ್ ಪೇಷಂಟ್ಸ್ಗೆ TPA ಟಿಶ್ಯೂ ಪ್ಲಾಸ್ಮಿನೋಜನ್ ಆಕ್ಟಿವೇಟರ್ ಅನ್ನೋ ಮೆಡಿಸಿನ್ ಅನ್ನ ಕೊಡ್ತಾರೆ. ಇದು ಬ್ಲಡ್ ಕ್ಲಾಟ್ ಅನ್ನ ಬ್ರೇಕ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ. ಈ ಮೆಡಿಸಿನ್ ಅನ್ನ ಆದಷ್ಟು ಬೇಗ ಕೊಟ್ರೆ ಒಳ್ಳೆಯದು. ಅಂದ್ರೆ ಸ್ಟ್ರೋಕ್ ಆದ 4.5 ಗಂಟೆಯೊಳಗೆ ಈ ಮೆಡಿಸಿನ್ ಅನ್ನ ಕೊಟ್ರೆ ಪೇಷಂಟ್ ರಿಕವರಿ ಚಾನ್ಸಸ್ ಚೆನ್ನಾಗಿರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಬ್ಲಡ್ ಕ್ಲಾಟ್ ತುಂಬಾ ದೊಡ್ಡದಾಗಿದ್ರೆ ಆರ್ ಇಂಟರ್ನಲ್ ಬ್ಲೀಡಿಂಗ್ ಇದ್ದಾಗ ಈ TPA ಮೆಡಿಸಿನ್ ಕೆಲಸ ಮಾಡಲ್ಲ. ಆಗ ಎಂಡೋವ್ಯಾಸ್ಕ್ಯುಲರ್ ಥ್ರೋಂಬೆಕ್ಟೊಮಿ ಅನ್ನೋ ಸರ್ಜಿಕಲ್ ಪ್ರೊಸೀಜರ್ ಮಾಡ್ತಾರೆ. ಮೊದಲು ಸ್ಟ್ರಾಂಗ್ ಎಕ್ಸ್ರೇ ಮಾಡಿ ಬ್ಲಡ್ ಕ್ಲಾಟ್ ಆಗಿರುವ ಜಾಗವನ್ನ ಗುರುತಿಸುತ್ತಾರೆ. ನಂತರ ಕಾಲಿನಲ್ಲಿರುವ ರಕ್ತನಾಳಗಳಿಂದ ಸಣ್ಣದಾದ ಫ್ಲೆಕ್ಸಿಬಲ್ ವೈರ್ ಅನ್ನ